ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದ್ದಾಗಿದ್ರೆ ನಾಳೆ ನಮ್ಮದಾಗಿರುತ್ತೆ. ತಾಳ್ಮೆ ಇರಬೇಕು ಅಷ್ಟೇ. ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು. ಬುದ್ಧಿವಂತರ ಜೊತೆ ಬುದ್ಧನಂತಿರಬೇಕು. ಸಂಬಂಧಿಕರ ಜೊತೆ ಸಂಸ್ಕಾರದಂತಿರಬೇಕು. ಹೀಗೆ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಪ್ರಪಂಚವೇ ಬೆರಗಾಗಿ ನೋಡಬೇಕು. ಎಲ್ಲಿಂದ ಅಹಂಕಾರ ಆರಂಭವಾಗುತ್ತೋ ಅಲ್ಲಿಂದ ಜ್ಞಾನ ಅಂತ್ಯವಾಗುತ್ತೆ. ಎಲ್ಲಿಂದ ಜ್ಞಾನ ಅಂತ್ಯವಾಗುವುದೋ ಅಲ್ಲಿಂದ ಸರ್ವನಾಶ ಆರಂಭವಾಗುತ್ತೆ. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತೆ, ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತೆ. ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದ್ದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ. ಜೀವನದಲ್ಲಿ ಒಂಟಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕೆಂದರೆ ಯಾರು ಯಾವಾಗ ಯಾವ ಸಂದರ್ಭದಲ್ಲಿ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುವರೋ ಎಂಬುವುದು ಅರ್ಥವಾಗೋದಿಲ್ಲ. ಹಣದಿಂದ ಬರುವ ಗೌರವ ದೀಪದ ಬೆಳಕಂತೆ. ದೀಪದ ಎಣ್ಣೆ ಇರುವವರೆಗೆ ಮಾತ್ರ. ಒಳ್ಳೆಯತನಕ್ಕೆ ಸಿಗುವ ಗೌರವ ಸೂರ್ಯನಂತೆ ಸೃಷ್ಟಿ ಇರುವವರೆಗೆ ಬೆಳಗುತ್ತೆ. ವೈರಿಗಳಿಂದ ಭಯವಾಗುವುದಿಲ್ಲ, ಯಾಕೆಂದರೆ ಅವರು ಎದುರಿನಿಂದ ದಾಳಿ ಮಾಡುತ್ತಾರೆ. ಆದರೆ ನಮ್ಮವರು ಅಂದುಕೊಂಡವರೇ ಇಂದಿನಿಂದ ಚೂರಿ ಹಾಕೋದು. ಬಯಸದೆ ಬರುವ ನೋವು ನಿನ್ನ ಬದುಕಿನಲ್ಲಿ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ. ಕಟುಕರಿಗೆ ಕನಿಕರ ತೋರಿಸಬಾರದು. ಅಯೋಗ್ಯರಿಗೆ ಸಹಾಯ ಮಾಡಬಾರದು. ನೋಯಿಸಿದವರನ್ನು ಎಂದಿಗೂ ಮರೆಯಬಾರದು. ನಮಗೆ ಬೆಲೆ ಕೊಡದವರ ಸನಿಹ ಇರಬಾರದು. ಮಾತು ತಪ್ಪಿದವರನ್ನು ಮತ್ತೆ ನಂಬಬಾರದು. ಯಾರನ್ನು ನಂಬಿ ಬದುಕಬಾರದು. ತಂದೆ ತಾಯಿಗಳ ದುಡ್ಡಲ್ಲಿ ಶೋಕಿ ಮಾಡಬಾರದು. ದಾನ ಕೊಟ್ಟ ಮೇಲೆ ಹೇಳಬಾರದು. ಭಗವಂತನು ವರವನ್ನಾಗಲಿ ಶಾಪವನ್ನಾಗಲಿ ಕೊಡುವುದಿಲ್ಲ, ಆದರೆ ಅವಕಾಶಗಳನ್ನು ಮಾತ್ರ ಕೊಡುತ್ತಾನೆ. ಅವುಗಳನ್ನು ವರವನ್ನಾಗಿ ಅಥವಾ ಶಾಪವನ್ನಾಗಿ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ನಿನ್ನ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆಯುತ್ತಿರು. ಅಡೆತಡೆಗಳು ಜೀವಂತ ವ್ಯಕ್ತಿ ಎದುರಿಗೆ ಬರುತ್ತೆ. ಶವಕ್ಕೆ ಎಲ್ಲರೂ ದಾರಿ ಬಿಡುತ್ತಾರೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನೀನು ಯಾರಿಗೂ ಏನನ್ನು ಬಯಸದೆ ಸುಮ್ಮನಿರಬೇಕು. ಕೆಲವರು ಹೀಗೂ ಇರ್ತಾರೆ. ನಮ್ಮ ಹತ್ತಿರ ಒಬ್ಬರನ್ನು ದೂರಿ ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ತಿರ ದೂರಿ ಅವರು ಮಾತ್ರ ಎಲ್ಲರ ಜೊತೆ ಚೆನ್ನಾಗಿದ್ದು ಲಾಭ ಪಡೆದುಕೊಳ್ಳುತ್ತಾರೆ. ಈ ಜಗತ್ತು ಅವಶ್ಯಕತೆ ಆಧಾರದ ಮೇಲೆ ನಡೆಯುತ್ತಿದೆ. ಚಳಿಗಾಲದಲ್ಲಿ ಸೂರ್ಯನನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುವ ಜನರು ಬೇಸಿಗೆಯಲ್ಲಿ ಅದೇ ಸೂರ್ಯನನ್ನು ತಿರಸ್ಕಾರ ಮಾಡುತ್ತಾರೆ. ನಟನೆ ಬಲ್ಲವನು ಎಲ್ಲರಿಗೂ ಮೋಸ ಮಾಡುತ್ತಾನೆ. ನಿಯತ್ತಾಗಿ ಇರುವವನು ತಾನೇ ಎಲ್ಲರಿಂದ ಮೋಸ ಹೋಗುತ್ತಾನೆ. ಕಠಿಣವಾಗಿರುವ ಕಬ್ಬಿಣವನ್ನು ಬೆಂಕಿ ಕರಗಿಸುತ್ತೆ. ಹಾಗೆ ಭಗವಂತನ ನೆನಪು ಬೆಂಕಿಗಿಂತಲೂ ತೀಕ್ಷ್ಣವಾದುದು. ಅದು ಜನ್ಮ ಜನ್ಮಾಂತರದ ಪಾಪವನ್ನು ಕರಗಿಸಿ ಬಿಡುತ್ತೆ. ಇತರರ ತಪ್ಪನ್ನು ಹುಡುಕಲು ಹೋಗಬೇಡಿ. ಪರದೂಷಣೆ ಪರಹಿಂಸೆಗಳಲ್ಲಿ ತೊಡಗಬೇಡಿ. ಯಾರ ವಿಷಯದಲ್ಲೂ ಅಪಪ್ರಚಾರ ಮಾಡಬೇಡಿ. ಯಾರನ್ನು ಕುರಿತು ಹೊಟ್ಟೆ ಕಿಚ್ಚು ಪಡಬೇಡಿ. ಸದಾ ಪ್ರಸನ್ನ ಚಿತ್ತದಿಂದಿರಲು ಮಧುರವಾಗಿ ಮಾತನಾಡಲು ಪ್ರಯತ್ನಿಸಿ. ನಿಮ್ಮ ಸಂಭಾಷಣೆಯಲ್ಲಿ ದೈವಶ್ರದ್ಧೆ ವಿನಯ ತುಂಬಿರಲಿ. ಕುರುಡನೊಬ್ಬ ದೇವರ ಗುಡಿಯಲ್ಲಿ ಬಂದಿದ್ದನ್ನು ನೋಡಿ ಜನ ನಕ್ಕು ಕೇಳಿದ್ರು, ದೇವರ ದರ್ಶನಕ್ಕೇನೋ ಬಂದಿದೀಯಾ, ಆದರೆ ದೇವರನ್ನು ನೋಡಬಲ್ಲೆಯಾ ಎಂದು. ಕುರುಡನ ಉತ್ತರ, ನಾನು ದೇವರನ್ನು ನೋಡುತ್ತೇನೋ ಇಲ್ಲವೋ, ಆದರೆ ದೇವರು ನನ್ನನ್ನು ನೋಡುತ್ತಾನೆ. ಅದೇ ನನ್ನ ಭಾಗ್ಯ. ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದು ನಿಮ್ಮದಲ್ಲವೋ ಅದು ನೀವು ಎಷ್ಟೇ ಪ್ರಯತ್ನಿಸಿದ್ರೂ ಸಿಗಲಾರದು. ಚಿಂತೆ ಬಿಡಿ. ಜೀವನದಲ್ಲಿ ಬರುವುದನ್ನೆಲ್ಲ ಬಂದಂತೆ ಸ್ವೀಕರಿಸಿ. ಅಸಹಾಯಕರೆಂದು ತಿಳಿದು ಯಾರ ಹೃದಯಕ್ಕೂ ಅತಿಯಾದ ನೋವು ನೀಡಬೇಡಿ. ಪ್ರತಿಯೊಬ್ಬರಲ್ಲೂ ಪರಮಾತ್ಮನ ವಾಸ ಇರುವುದು ಸತ್ಯ, ಆದರೆ ಅಸಹಾಯಕರಲ್ಲಿ ಪರಮಾತ್ಮ ವಿಶೇಷನಾಗಿರುತ್ತಾನೆ. ಒಂದು ವೇಳೆ ಅವನಿಗೆ ದುಃಖವಾಗಿ ಮೇಲೆ ಎದ್ರೆ ನಿಮ್ಮ ಸರ್ವನಾಶ ಖಚಿತ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ನಿಮಗೆ ಕಷ್ಟವನ್ನು ಕೊಡುವವರು ಕಾನೂನಿನ ಕಣ್ಣನ್ನು ಮುಚ್ಚಿಸಬಹುದು, ಆದರೆ ಕರ್ಮದ ಕಣ್ಣನ್ನು ಮುಚ್ಚಲು ಸಾಧ್ಯವಿಲ್ಲ. ನಾವು ಮಾಡುವ ಪ್ರತಿಯೊಂದು ಕರ್ಮದ ಫಲವು ಅದರ ಖಾತೆಗೆ ಜಮಾ ಆಗುತ್ತೆ. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಯಾಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ, ಮನುಷ್ಯನಲ್ಲ. ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯಪಡುತ್ತಾರೋ, ನಿನ್ನ ಮಾತಿಗೆ ಯಾರು ಗೌರವ ಕೊಡುತ್ತಾರೋ ಅಂಥವರನ್ನು ಪ್ರೀತಿಸು. ಆಗಲೇ ಆ ಪ್ರೀತಿಗೊಂದು ಬೆಲೆ, ಮಾತಿಗೊಂದು ಅರ್ಥ. ಕಾಲ ಯಾರ ಸ್ವತ್ತು ಅಲ್ಲ. ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತೆ. ನಿಜವಾದ ಮಿತ್ರರು ಜಗಳ ಆಡಿದ್ರೂ ದೂರ ಹೋಗಲ್ಲ, ಆದರೆ ಮಿತ್ರರಂತೆ ನಟಿಸುವವರು ನಸುನಗುತ್ತಲೇ ಬೆನ್ನಿಗೆ ಚೂರಿ ಹಾಕಿಬಿಡುತ್ತಾರೆ. ಇನ್ನೊಬ್ಬರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ಎಂದಿಗೂ ಆಗೋದಿಲ್ಲ. ಸಮಯ ನಮ್ಮನ್ನು ಎಷ್ಟು ಕಾಡಿಸುತ್ತೋ ಅಷ್ಟೇ ಉತ್ತಮ ಫಲ ಕೊಡುತ್ತೆ. ಸತ್ಯವನ್ನು ತಿಳಿಯುವುದು ಜ್ಞಾನ ಮಾರ್ಗ. ಸತ್ಯವನ್ನು ನಂಬುವುದು ಭಕ್ತಿ ಮಾರ್ಗ. ಸತ್ಯ ಪಥದಲ್ಲಿ ನಡೆಯುವುದು ಮುಕ್ತಿ ಮಾರ್ಗ. ದುಃಖ ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡುತ್ತೆ. ಆತಂಕವು ಸುತ್ತಲೂ ನೋಡುವಂತೆ ಮಾಡುತ್ತೆ, ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುವಂತೆ ಮಾಡುತ್ತೆ.
ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡಿ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀನಿ ಎಂದು ಭಾವಿಸಿ ಆಗುವುದು ಆಗುತ್ತಿರುತ್ತೆ. ನಿಮ್ಮ ಗುರಿಗಳನ್ನು ತಲುಪದಂತೆ ನಿಮ್ಮನ್ನು ತಡೆಯುವ ಏಕೈಕ ವ್ಯಕ್ತಿ ನೀವೇ. ಬೇಜಾರು ಯಾಕೆ? ಮನುಷ್ಯ ಅಂದ ಮೇಲೆ ಸಮಸ್ಯೆ ಇರುತ್ತೆ, ಸಮಸ್ಯೆ ಅಂದ ಮೇಲೆ ಪರಿಹಾರನೂ ಇರುತ್ತೆ. ಜ್ಞಾನ ಹಾಗೂ ಸಮಾಧಾನದಿಂದ ಜೀವನದಲ್ಲಿ ಸಂತೋಷ ಹಾಗೂ ಭವಿಷ್ಯದಲ್ಲಿ ಸುಖ ಪ್ರಾಪ್ತಿಯಾಗುವುದು. ಹಣ ಹಾಗೂ ಪ್ರತಿಜ್ಞೆಗಳು ಕೇವಲ ದುಃಖದ ಮಾರ್ಗಗಳಾಗಿವೆ. ಒಂದು ಪುಸ್ತಕದ ಅಂಗಡಿಯಲ್ಲಿ ಬಾಗಿಲುಗಳನ್ನೇ ಮಾಡಿಸಿಲ್ಲ, ಕಾರಣ ಕಳ್ಳರು ಪುಸ್ತಕ ಎಂದಿಗೂ ಓದೋದಿಲ್ಲ. ಪುಸ್ತಕ ಓದಿದವರು ಎಂದಿಗೂ ಕಳ್ಳರಾಗೋದಿಲ್ಲ. 4 ಜನಕ್ಕೆ ಹಂಚುವಷ್ಟು ದೊಡ್ಡವನಾಗು, 4 ಜನರ ಮುಂದೆ ಬೇಡಿ ತಿನ್ನುವಷ್ಟು ಚಿಕ್ಕವನಾಗಬೇಡ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ, ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ತುಳಿಯುವವನೆಂದು ಉಳಿಯೋದಿಲ್ಲ, ಬೆರೆಯುವವನೆಂದು ಅಳಿಯೋದಿಲ್ಲ, ನೋವುಂಡವನೆಂದು ಮರೆಯೋದಿಲ್ಲ, ನೆರವು ನೀಡಿದ್ದವನೆಂದು ಕರಗೋದಿಲ್ಲ. ಕೆಟ್ಟವನಾಗಿದ್ರೆ ಕರ್ಮ ಬಿಡೋಲ್ಲ, ಒಳ್ಳೆಯವನಾಗಿದ್ರೆ ಸಮಾಜ ಬಿಡೋಲ್ಲ. ವೇಗಕ್ಕಿಂತ ದಿಕ್ಕು ತುಂಬ ಮುಖ್ಯ. ಅನೇಕರು ವೇಗವಾಗಿ ಹೋಗುತ್ತಿದ್ದಾರೆ, ಆದರೆ ತಪ್ಪು ದಿಕ್ಕಿನಲ್ಲಿ. ದಾನ ಮಾಡಿದ್ರೆ ಹಣ ಹೋಗುತ್ತೆ, ಲಕ್ಷ್ಮಿ ಹೋಗೋದಿಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತೆ, ಸಮಯ ನಿಲ್ಲೋದಿಲ್ಲ. ಅಸತ್ಯ ಮುಚ್ಚಿಟ್ಟುಕೊಳ್ಳೋದ್ರಿಂದ ಅಸತ್ಯ ಮುಚ್ಚುತ್ತೆ, ಆದರೆ ಸತ್ಯ ಮುಚ್ಚೋದಿಲ್ಲ. ಭಗವಂತ ಯಾರಿಂದಲೂ ಹುಟ್ಟಿ ಬರುವ ವಸ್ತುವಲ್ಲ, ಆದರೆ ಬಿಂಬರೂಪನಾಗಿ ಪ್ರತಿಯೊಂದು ಗರ್ಭದಲ್ಲಿ ನೆಲೆಸಿ ಏಕಕಾಲದಲ್ಲಿ ಅನೇಕ ರೂಪಿಯಾಗಿ ಆತ ಹುಟ್ಟುತ್ತಾನೆ. ಗರ್ಭಿಣಿಯ ಗರ್ಭದಲ್ಲಿ ಭಗವಂತ ಬಿಂಬರೂಪನಾಗಿ ನೆಲೆಸಿ ಜನಿಸುತ್ತಾನೆ. ಯಾರಿಗೆ ನಿನ್ನ ಪ್ರೀತಿ ಅರ್ಥವಾಗೋದಿಲ್ವೋ ಅವರಿಗೆ ನಿನ್ನ ನೋವು ಎಂದೂ ಅರ್ಥವಾಗೋದಿಲ್ಲ. ಕೃಷ್ಣನಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ದುಃಖವನ್ನು ಸಂತೋಷವಾಗಿ ಪರಿವರ್ತಿಸುವ ಶಕ್ತಿ ಆತನಿಗಿದೆ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂಬುದು ಹೇಳಲು ಸಾಧ್ಯವಿಲ್ಲ. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯಲ್ಲ, ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸೂ ಮುರಿಯೋಲ್ಲ. ಸತ್ಯ ಹೇಳಿ ನೋಯಿಸಿದ್ರೂ ಪರವಾಗಿಲ್ಲ, ಆದರೆ ಸುಳ್ಳು ಹೇಳಿ ಒಪ್ಪಿಸಲು ಪ್ರಯತ್ನಿಸಬೇಡಿ. ಹೊಡೆತದ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತು ನೀಡಿರುತ್ತಾನೆ. ಯಾವ ವಿಷಯದಲ್ಲೂ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ. ಯಾರು ಯಾವಾಗ ಬೇಕಾದರೂ ಬದಲಾಗುವ ಸಾಧ್ಯತೆ ಇದೆ. ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲವಾದರೆ ತಂತ್ರವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ಕಡಿಮೆ ಕಾಳಜಿ ವಹಿಸಿದರೆ ನೀವು ಅವರನ್ನು ಕಳೆದುಕೊಳ್ಳುತ್ತೀರಿ, ಹೆಚ್ಚು ಕಾಳಜಿ ವಹಿಸಿದರೆ ನೀವು ನಿಮ್ಮನ್ನೇ ಕಳೆದುಕೊಳ್ಳುತ್ತೀರಿ. ಇದು ಇಂದಿನ ಪ್ರಪಂಚದ ಸತ್ಯ. ಮನುಷ್ಯನು ಕಲಿಯಲು ಬಯಸುವುದಾದರೆ ಅವನ ಪ್ರತಿಯೊಂದು ತಪ್ಪು ಅವನಿಗೆ ಶಿಕ್ಷಣ ನೀಡುತ್ತೆ. ಪ್ರತಿ ಸಮಸ್ಯೆಗೆ 3 ಪರಿಹಾರಗಳಿವೆ. ಸ್ವೀಕರಿಸಿ, ಬದಲಾಯಿಸಿ ಅಥವಾ ಅದನ್ನು ಬಿಟ್ಟುಬಿಡಿ. ನಾಯಕನು ಹೇಗೆ ನಡೆದುಕೊಳ್ಳುತ್ತಾನೋ ಜನಸಾಮಾನ್ಯರು ಅದನ್ನೇ ಅನುಸರಿಸುತ್ತಾರೆ. ಆದ್ದರಿಂದ ಮುಂದಾಳತ್ವ ವಹಿಸಿದವರು ಸಾಧ್ಯವಾದಷ್ಟು ಶ್ರೇಷ್ಠವಾದ ಕರ್ಮಗಳನ್ನೇ ಮಾಡಬೇಕು. 4 ಜನಕ್ಕೆ ಹಂಚುವಷ್ಟು ದೊಡ್ಡವನಾಗು, 4 ಜನರ ಮುಂದೆ ಬೇಡಿ ತಿನ್ನುವಷ್ಟು ಚಿಕ್ಕವನಾಗಬೇಡ. ಮನುಷ್ಯ ಉರಿಯುವ ದೀಪದಂತೆ, ಆಸಕ್ತಿ ಅದಕ್ಕೆ ಹಾಕುವ ಎಣ್ಣೆಯಂತೆ. ಶತ್ರು ಎಷ್ಟೇ ಋಣಾತ್ಮಕವಾಗಿ ಬಲಶಾಲಿಯಾಗಿದ್ರೂ ಕರ್ಮದ ಫಲ ಎದುರಾದಾಗ ಶರಣಾಗತಿ ಹೊಂದಲೇಬೇಕು. ಮತ್ತೊಬ್ಬರ ಭಾವನೆಗಳ ಜೊತೆ ಆಡುವವರಿಗೆ ಬಹುಶಃ ತಿಳಿದಿರೋದಿಲ್ಲ ತನ್ನನ್ನು ಆಡಿಸಲು ಮೇಲೊಬ್ಬ ಭಗವಂತನಿದ್ದಾನೆ ಎಂದು. ನಿಯತ್ತು ಇದ್ರೆ ಕರ್ಣನ ತರ ಇರಬೇಕು. ಕೊಟ್ಟ ಒಂದು ಮಾತಿಗಾಗಿ ತನ್ನ ಜೀವನವನ್ನು ಮಿತ್ರನಿಗಾಗಿ ಮೀಸಲಿಟ್ಟಿದ್ದನು. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ, ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು.